ಗುಜರಿಗೆ ಸೇರಬೇಕಾಗಿದ್ದಂತಹ ಬಿಎಂಟಿಸಿಯ ಹಳೆಯ ವಾಹನಗಳಿಗೆ ಈಗ ಕಾಯಕಲ್ಪ ಕೊಡುವಂತಹ ಕೆಲಸವನ್ನ ಬಿಎಂಟಿಸಿ ವಿನೂತನವಾಗಿ ಮಾಡಿದೆ. ಈ ಹಳೆ ಬಸ್ಗಳು ಇನ್ಮುಂದೆ ಮೊಬೈಲ್ ಕ್ಯಾಂಟೀನ್ಗಳಾಗಿ ಪರಿವರ್ತನೆ ಆಗಿದೆ. ಹೇಗೆ ಇದರ ವಿಶೇಷತೆ ಏನು, ಜೊತೆಗೆ ಯಾರಿಗೆ ಇದರ ಅನುಕೂಲ ಆಗುತ್ತೆ ಅಂತ ಬನ್ನಿ ನೋಡ್ಕೊಂಡು ಬರೋಣ. ಸ್ಕ್ರಾಪ್ ಬಸ್ಗಳಿಗೆ ಮರುಜೀವ ನೀಡಿದ ಬಿಎಂಟಿಸಿ ಭೋಜನ ಬಂಡಿಯಾಗಿ ರೂಪುಗೊಂಡ ಬಿಎಂಟಿಸಿ ಬಸ್. ಬಿಎಂಟಿಸಿ ಸಿಬ್ಬಂದಿ ಹಸಿವು ನೀಗಿಸಲಿದೆ ಬಸ್ ಕ್ಯಾಂಟೀನ್. ಬಿಎಂಟಿಸಿ ಬೆಂಗಳೂರಿನ ಸಂಚಾರ ಜೀವನಾಡಿ. ಸಿಲಿಕಾನ್ ಸಿಟಿಯ ಎಲ್ಲಾ ದಿಕ್ಕುಗಳಲ್ಲೂ ಸಂಚರಿಸಿ ಜನರಿಗೆ ಸೇವೆ ಕೊಡ್ತಾ ಇದೆ. ಆದ್ರೆ ಈಗ ಜನರನ್ನ ಸಾಗಿ ಮೂಲೆ ಸೇರಿದ್ದ ಬಸ್ಗೆ ಹೊಸ ರೂಪ ಬಂದಿದೆ. ಸ್ಕ್ರಾಪ್ ಬಸ್ನಲ್ಲಿ ನೌಕರರಿಗಾಗಿ ಬಿಎಂಟಿಸಿ ಕ್ಯಾಂಟೀನ್ ಅನ್ನ ನಿರ್ಮಿಸಿದೆ. 10 ಲಕ್ಷ ಕಿಲೋಮೀಟರ್ ಓಡಾಟ ನಡೆಸಿದ್ದ ಬಸ್ಗಳು ಕ್ಯಾಂಟೀನ್ ಆಗಿ ಪರಿವರ್ತನೆಯಾಗಿದೆ. ನಗರದಲ್ಲಿ 50ಕ್ಕೂ ಹೆಚ್ಚು ಡಿಪೋಗಳಿದ್ದು ಕ್ಯಾಂಟೀನ್ ಇಲ್ಲದಂತಹ ಘಟಕ ಬಸ್ ನಿಲ್ದಾಣದಲ್ಲಿ ತಿಂಡಿ ಊಟ ಮಾಡೋದಕ್ಕೆ ಈ ಬಸ್ ಕ್ಯಾಂಟೀನ್ ನಿರ್ಮಿಸಲಾಗಿದೆ. ನಗರದ ದಾಸನಪುರದ ಬಿಎಂಟಿಸಿ ವರ್ಕ್ಶಾಪ್ನಲ್ಲಿ ಈ ಭೋಜನ ಬಂಡಿ ಹೆಸರಲ್ಲಿ ಬಸ್ ಕ್ಯಾಂಟೀನ್ ನಿರ್ಮಾಣ ಆಗಿದೆ. ಸದ್ಯ ಸಿದ್ಧವಾಗಿರುವ ಬಸ್ ಕ್ಯಾಂಟೀನ್ ಅನ್ನ ಯಶವಂತಪುರ ಅಥವಾ ಪೀಣ್ಯ ಡಿಪೋದಲ್ಲಿ ಇಡಲಾಗುತ್ತೆ. ಸಹಾಯಕ ತಾಂತ್ರಿಕ ಮತ್ತು ತಾಂತ್ರಿಕ ಸಹಾಯಕರು ತಮ್ಮ ಕೈಚಳಕದಿಂದ ಬಸ್ ಅನ್ನ ಕ್ಯಾಂಟೀನ್ ಆಗಿ ಪರಿವರ್ತಿಸಿದ್ದಾರೆ. ಈ ಥರ ನಾವು ಮೆಕ್ಯಾನಿಕ್ಸು, ಡ್ರೈವರ್, ಕಂಡಕ್ಟರ್ ಮತ್ತು ಎಲ್ಲರೂ ಬಂದು ಒಟ್ಟಿಗೆ ಕುತ್ಕೊಂಡು ಎಂದು ಊಟ ಮಾಡ್ತಿರ್ಲಿಲ್ಲ. ನಾವು ತಂದದ ಬಾಕ್ಸು ನಾವೇ ಒಂದು ಸೈಡಲ್ಲಿ ಕುತ್ಕೊಂಡು ತಿನ್ಕೊತಿದ್ವಿ. ಸೊ ನಮಗೆ ಯಾವುದೇ ಥರ ತಿನ್ನಬೇಕು ಹೋಗ್ಬೇಕು ಇದೇ ಒಂದಿತ್ತು. ಬಟ್ ಇಲ್ಲಿ ಬಂದ ಮೇಲೆ ಎಲ್ಲರೂ ಶೇರ್ ಮಾಡ್ಕೊಂಡು ತಿಂತೀವಿ. ಅವ್ರ ಮನೆಯಲ್ಲಿ ನಮ್ಮ ಮನೇಲಿ ಅಂತಂದರೆ ಎಲ್ಲ ಶೇರ್ ಮಾಡ್ಕೊಂಡು ತಿಂತೀವಿ. ತುಂಬ ಖುಷಿ ಆಗ್ತಾಯಿದೆ. ಎಲ್ಲರೂ ಡ್ರೈವರು, ಕಂಡಕ್ಟ್ರು, ಮೆಕ್ಯಾನಿಕ್ಸು, ಮಹಿಳಾ ಸಿಬ್ಬಂದಿ ಎಲ್ಲರೂ ಕುತ್ಕೊಂಡು ಒಂದೇ ಜಾಗದಾಗ ಕುತ್ಕೊಂಡು ಊಟ ಎಲ್ಲ ಶೇರ್ ಮಾಡ್ಕೊಂಡು ಊಟ ಮಾಡ್ಬೋದು. ಭೋಜನ ಬಂಡಿಯಲ್ಲಿರುವ ವಿಶೇಷತೆಗಳು ಏನು? ಕುಳಿತುಕೊಳ್ಳೋದಕ್ಕೆ ಆಸನ ಮತ್ತು ಟೇಬಲ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಹಾಗೆ ಫ್ಯಾನ್ಗಳ ವ್ಯವಸ್ಥೆ ಕೂಡ ಇರುತ್ತೆ. ಕೈ ತೊಳ್ಕೊಳ್ಳೋಕೆ ವಾಶ್ ಬೇಸಿನ್, ಹಾಗೆ ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ, ಜೊತೆಗೆ ಮೇಲ್ಚಾವಣಿಯಲ್ಲಿ ಗಾಜಿನ ಕಿಟಕಿಯಿಂದ ಗಾಳಿ ಬೆಳಕು ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಬಸ್ಸಿನ ಎರಡೂ ಬದಿಯಲ್ಲಿ ಗಾಳಿ ಬೆಳಕು ಬರುವಂತಹ ವ್ಯವಸ್ಥೆ ಇದೆ. ವೆಂಟಿಲೇಷನ್ ಪ್ರಾಬ್ಲಮ್ಗೆ ಸಾಲ್ವ್ ಮಾಡಲಾಗಿದೆ. ವೆಂಟಿಲೇಷನ್ ಪ್ರಾಬ್ಲಮ್ ಇಲ್ವೇ ಇಲ್ಲ. ಬಸ್ ಚಾವಣಿ ಮೇಲೆ ನೀರಿನ ಟ್ಯಾಂಕ್ ಅಳವಡಿಕೆ ಮಾಡಲಾಗಿದೆ. ಹೋಟೆಲ್ನಲ್ಲಿರುವ ಎಲ್ಲ ಸೌಲಭ್ಯ ಈ ಬಸ್ ಕ್ಯಾಂಟೀನ್ ಬಂಡಿಯಲ್ಲಿ ಇರಲಿದೆ. ಬಿಎಂಟಿಸಿ ಸಿಬ್ಬಂದಿಗೆ ಅತಿ ಕಡಿಮೆ ಬೆಲೆಯಲ್ಲಿ ಊಟ ತಿಂಡಿ ಕೊಡೋದಕ್ಕೆ ಈ ಕ್ಯಾಂಟೀನ್ಗಳು ಸಹಕಾರಿಯಾಗಲಿದೆ. ಕ್ಯಾಂಟೀನ್ ಅನ್ನ ಬಿಎಂಟಿಸಿ ವತಿಯಿಂದಲೇ ನಡೆಸೋದು ಅಥವಾ ಹೊರಗೆ ಗುತ್ತಿಗೆ ನೀಡುವ ಬಗ್ಗೆ ಶೀಘ್ರ ತೀರ್ಮಾನ ಆಗಲಿದೆ. ಗುಜರಿ ಸೇರಬೇಕಾಗಿದ್ದ ಬಸ್ ಸಿಬ್ಬಂದಿಗಳಿಗೆ ನೆರವಾಗ್ತಾ ಇದ್ದು ಬಿಎಂಟಿಸಿಯ ಕಾರ್ಯಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತ ಆಗ್ತಾ ಇದೆ. ಅರುಣ, ಪಬ್ಲಿಕ್ ಟಿವಿ, ಬೆಂಗಳೂರು.